ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ರಾಘವ ರಾಘವ ರಾಕ್ಷಸಶತ್ರು ಮಾರುತಿವಲ್ಲಭ ಜಾನಕಿಕಾಂತ. ದೇವನೃಸಿಂಹ ಹಿರಣ್ಯಕಶತ್ರು ಸರ್ವಭಯಾಂತಕ ದೈವತಬಂಧೋ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ. ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಭೃಗುಋಷಿಗಳ ಪ್ರಕರಣದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಕೋಪ ಬಂದು ಭಗವಂತನನ್ನು ತೊರೆದು ಕೊಲ್ಲಾಪುರಕ್ಕೆ ಬಂದು ವಾಸ ಮಾಡ್ತಾಳೆ ಅಂತ ನಾವು ಕತೆ ಹೇಳ್ತೇವೆ. ನಾವು ಗಂಡ ಹೆಂಡಿರ ಜಗಳದಲ್ಲಿ ಮಧ್ಯೆ ಯಾರೂ ಪ್ರವೇಶ ಮಾಡಬಾರ್ದಂತೆ. ಎಷ್ಟು ಅವರಲ್ಲಿ ಗುಪ್ತ ಸಮಾಲೋಚನೆ ಇದೆ ಅಂತಂದರೆ, ನೋಡುವವರ ದೃಷ್ಟಿಯಲ್ಲಿ ದೇವರು ಆಚೆ, ಲಕ್ಷ್ಮೀದೇವಿ ಈಚೆ. ಆದರೆ ಎಷ್ಟು ಅಂತಃಕರಣ ಒಂದೇ. ದೇವರು ಬೆಟ್ಟದಲ್ಲಿ ಬಂದು ನಿಂತ, ಗುಹೆಯ ಒಳಗೆ ಪ್ರವೇಶ ಮಾಡಿ ವಾಲ್ಮೀಕದ ಒಳಗೆ ವಾಸ ಮಾಡಿದ. ಬ್ರಹ್ಮದೇವರು ಗೋವಾಗಿ ಬರ್ತಾರೆ, ರುದ್ರದೇವರು ಕರುವಾಗಿ ಬರ್ತಾರೆ, ಲಕ್ಷ್ಮೀದೇವಿ ಗೋಪಾಲಿಕೆಯಾಗಿ ಬರ್ತಾಳೆ. ಲಕ್ಷ್ಮೀದೇವಿ ಗೋಪಾಲಿಕೆಯ ರೂಪದಿಂದ ಬಂದು ಬ್ರಹ್ಮದೇವರೆಂಬ ಹಸು, ರುದ್ರದೇವರೆಂಬ ಕರುವಿನ ಜೊತೆಗೆ ಚೋಳರಾಜ ಇದ್ದಲ್ಲಿ ಬರ್ತಾಳೆ. ಏನು ಉದ್ದೇಶ ಅಂತಂದರೆ, ಈ ಹಾಲು, ದನದ ಹಾಲು ದೇವರಿಗೆ ಅಭಿಷೇಕ ಆಗಬೇಕು, ನಮ್ಮ ಯಜಮಾನರಿಗೆ ಮುಟ್ಟಬೇಕು ಹಾಲು. ಎಂಥ ವೇಷ ನೋಡಿ. ಅಲ್ಲಿ ಜಗಳಾಡಿದರು, ಇಲ್ಲಿ ಒಪ್ಪಂದ ಮಾಡಿಕೊಂಡು ದೇವರಿಗೆ ಹೊತ್ತಿಗೆ ಏನು ಆಹಾರ ವ್ಯವಸ್ಥೆ ಅದೆಲ್ಲ ನಡೀಬೇಕು. ಗೋಪಾಲಿಕೆಯಾಗಿ ಲಕ್ಷ್ಮೀದೇವಿ ಬರ್ತಾಳೆ. ಎಂದೂ ಕೂಡ ಲಕ್ಷ್ಮೀದೇವಿಗೂ ಭಗವಂತನಿಗೂ ಭಿನ್ನ ಮತಿಕತ್ವವನ್ನು ಚಿಂತನೆ ಮಾಡಲೇಬಾರದಂತೆ. ಅವರಿಗೆ ಯಾವಾಗಲೂ ಹೊಂದಾಣಿಕೆ ಇರ್ತದೆ. ಅದು ಎಲ್ಲಿದ್ದರೂ ಕೂಡ ಜಗಳದ ವೇಷನೇ ಹೊರತು ವಸ್ತುತತ್ವ ಅವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಗೋಪಾಲಿಕೆಯಾಗಿ ಲಕ್ಷ್ಮೀದೇವಿ ಹಸು ಕರುವಿನ ಜೊತೆಗೆ ಚೋಳರಾಜನ ಅರಮನೆಗೆ ಬರ್ತಾಳೆ. ರಾಜ ತುಂಬ ಖುಷಿಪಟ್ಟ. ರಾಜ್ಞಿ ಇದ್ದಲ್ಲಿಗೆ ಕಳಿಸಿಕೊಡ್ತಾನೆ, ಮನೆಯ ಒಡತಿ ಇದ್ದಲ್ಲಿ ಕಳಿಸಿಕೊಡ್ತಾನೆ. ಅದಕ್ಕೆ ಗೋಪಾಲಿಕೆಯಾಗಿ ಬಂದದ್ದು ಲಕ್ಷ್ಮೀದೇವಿ. ಯಾಕೆ ಅಂತಂದರೆ, ಹೆಣ್ಮಕ್ಕಳ ಹತ್ರ ವ್ಯವಹಾರಕ್ಕೆ ಅನುಕೂಲ ಆಗುತ್ತೆ ಅಂತ. ಆ ರಾಣಿ ತುಂಬ ಖುಷಿ ಪಡ್ತಾಳೆ ಅಂತೆ. ಯಾಕೆ ಅಂತಂದರೆ,
ಗೋಪಾಲಿಕೆಯನ್ನು ನೋಡ್ತಾಳೆ. ಈ ಶಕುನಶಾಸ್ತ್ರದಲ್ಲಿ ಹೇಳ್ತಾರೆ, ಹೆಣ್ಮಕ್ಕಳನ್ನು ನೋಡಿದರೆ, ಸುವಾಸಿನಿಯರನ್ನು ನೋಡಿದರೆ ಶುಭ, ನಮ್ಮ ಕೆಲಸ ಆಗುತ್ತೆ ಅಂತ. ನಾವೇನಾದರೂ ಒಂದು ಕಾಮ್ಯ ಕರ್ಮ ಮಾಡ್ತಾ ಇದ್ದರೆ, ಯಾವುದೋ ಒಂದು ಸೇವೆ ನಾವು ಮಾಡ್ತಾ ಇದ್ದರೆ, ಸೇವೆ ಮಾಡುವಾಗ ಬೆಳಗಿನ ಕಾಲದಲ್ಲಿ ಸ್ವಪ್ನದಲ್ಲಿ ಒಬ್ಬಳು ಸುವಾಸಿನಿಯನ್ನು ನಾವು ಕಂಡರೆ ನಮ್ಮ ಕಾಮ ಅದು ಈಡೇರುತ್ತದೆ, ನಮ್ಮ ಕರ್ಮಕ್ಕೆ ದೇವರು ಒಲಿತಾನೆ ಅಂತ ಶುಭ ಸೂಚನೆ ಅಂತ. ಗೋಪಾಲಿಕೆ ಬಂದಿದ್ದಾಳೆ, ತುಂಬ ಖುಷಿ ಪಡ್ತಾಳೆ. ಹೆಣ್ಮಗಳನ್ನು ನೋಡಿ ತುಂಬ ಖುಷಿ ಪಡ್ತಾಳೆ. ಖುಷಿ ಪಡಲೇಬೇಕು. ಯಾಕೆ ಅಂತಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಂದರೆ ಯಾರು ಖುಷಿ ಪಡೋದಿಲ್ಲ. ಗೋಪಾಲಿಕೆಯಾಗಿ ಲಕ್ಷ್ಮೀದೇವಿಯೇ ಮನೆಗೆ ಬಂದರೆ ಖುಷಿ ಪಡಲೇಬೇಕು. ನಮ್ಮಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಯಾರ ಮುಖ ನೋಡಬೇಕು ಅಂತ ಒಂದು ಕುತೂಹಲ. ಎಲ್ಲಿಯಾದರೂ ಗಂಡ ಹೆಂಡತಿಯ ಮುಖ, ಹೆಂಡತಿ ಗಂಡನ ಮುಖ ನೋಡಿ ಆ ದಿವಸ ಏನಾದರೂ ಸಮಸ್ಯೆ ಆದರೆ ನೋಡಿ ನಿಮ್ಮ ಮುಖ ನೋಡಿದ್ದಕ್ಕೆ ಈ ಗ್ರಾಚಾರ ಅಂತ ಬೈಬೇಕಾದ ಪ್ರಸಂಗ ಇದೆ. ಅದಕ್ಕೆ ಹಿರಿಯರು ಹೇಳಿದರು, ಬೆಳಿಗ್ಗೆ ಎದ್ದ ಕೂಡಲೇ ಯಾರ್ಯಾರ್ದೋ ಮುಖ ನೋಡಬೇಡಿ, ನಮ್ಮ ಕೈಯನ್ನೇ ತಿಕ್ಕಿ ಅಲ್ಲಿ ಎರಡು ಕೈಗಳನ್ನು ನೋಡಿ ಅಂತ. ಏನಿದೆ ಕೈಯಲ್ಲಿ? ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಂ. ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖನೂ ನೋಡುವುದಿಲ್ಲ, ತ್ರಿಮೂರ್ತಿಗಳ ಮಡದಿಯರ ಮುಖವನ್ನು ನೋಡಿ, ಲಕ್ಷ್ಮೀದೇವಿ, ಸರಸ್ವತೀ ದೇವಿ, ಪಾರ್ವತೀ ದೇವಿಯರ ಮುಖವನ್ನು ನೋಡಿದರೆ ನಮಗೆ ಎಲ್ಲ ಶುಭ ಆಗುತ್ತೆ ಅಂತ. ರಾಣಿಗೆ ತುಂಬ ಖುಷಿಯಾಯಿತಂತೆ. ಯಾಕೆ ಅಂತಂದರೆ ತ್ರಿಮೂರ್ತಿಗಳ ಸನ್ನಿಧಾನ, ಅವರ ಹೆಣ್ಣಂದಿರ ಸಮಾವೇಶ ಇಲ್ಲಿ ನಡೆದಿದೆ. ಗೋಪಾಲಿಕೆಯಾಗಿ ಸ್ವತಃ ಲಕ್ಷ್ಮೀದೇವಿಯೇ ಬಂದಿದ್ದಾಳೆ. ಹಸು ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರು ಸರಸ್ವತಿಯ ಜೊತೆಗೇ ಅಲ್ಲಿದ್ದಾರೆ. ರುದ್ರದೇವರು ಪಾರ್ವತಿ ಜೊತೆಯೇ ಇದ್ದಾರೆ. ಹಾಗಾಗಿ ಅಲ್ಲಿ 3 ಜನ ಹೆಣ್ಮಕ್ಕಳ ರಾಣಿಯರ ದರ್ಶನ ಆಯಿತು. ಹಾಗಾಗಿ ಆ ರಾಣಿ ತುಂಬ ಸಂತೋಷ ಪಡ್ತಾಳೆ. ಈ ಹಸುವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಗೋಪಾಲಿಕೆ ಹೇಳ್ತಾಳೆ. ಅದಕ್ಕೆ ಬೆಲೆ ಎಷ್ಟು ಚರ್ಚೆ ನಡೀತದೆ. ಅಮೂಲ್ಯವಾದ ವಸ್ತುವಿಗೆ ಬೆಲೆ ಕಟ್ಟುವುದು ಎಷ್ಟು? ಬೆಲೆ ಕಟ್ಟಲಿಕ್ಕೇ ಸಾಧ್ಯ ಇಲ್ಲ. ರಾಜನಿಗೆ ರಾಣಿಗೆ ಉಡುಗೊರೆಯಾಗಿ ಕೊಡುವುದೇ ಅದರ ಬೆಲೆ. ಅದಕ್ಕಿಂತ ಈ ಗೋಪಾಲಿಕೆಯ ತಲೆಯಲ್ಲಿ ಏನಿತ್ತು, ಇದನ್ನು ಎಲ್ಲಿ ಮುಟ್ಟಿಸಬೇಕು ಈ ಹಾಲು, ಈ ಹಸು ಅಂತಂದರೆ ಭಗವಂತನ ತಲೆಗೆ ಅಭಿಷೇಕ ಯಾರು ಮಾಡ್ತಾರೆ ಅಲ್ಲಿ ಮುಟ್ಟಿಸಬೇಕು ಅಂತ. ಅವನು ಸಂಕಲ್ಪ ಮಾಡ್ತಾನೋ ಬಿಡ್ತಾನೋ, ಹಸುವಿನ ಹಾಲಂತೂ ಮುಟ್ಟಬೇಕು, ಇದು ಸಂಕಲ್ಪ. ಹಾಗಾಗಿ ರಾಣಿಗೆ ಗೋಪಾಲಿಕೆ ಈ ಹಸುವನ್ನು ಕೊಡ್ತಾಳೆ, ಕರುವನ್ನೂ ಕೊಡ್ತಾರೆ. ಬರೀ ಹಸು ಅಲ್ಲಂತೆ, ಕರು ಅಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಹಸು ಕರು ಎರಡೂ ಒಟ್ಟಿಗಿರಬೇಕು. ನಮ್ಮಲ್ಲಿ ಒಂದು ಗಾದೆ ಮಾತು ಇದೆ, ಒಬ್ಬ ಅಪ್ರಯೋಜಕ ಇದ್ದರೆ ಅವನು ಏನೂ ಮಾಡುವುದಿಲ್ಲ, ಅವನಿಂದ ನಮಗೆ ಕಿರಿಕಿರಿಯೇ ಆಯಿತು, ಉಪದ್ರವೇ ಆಯಿತು, ಏನೂ ಉಪಕಾರ ಆಗಿಲ್ಲ ಅಂತಂದರೆ ನಮ್ಮಲ್ಲಿ ಗಾದೆಯ ಮಾತು, ಅದು ಕರುವಿನ ಸೆಗಣಿ ಇದ್ದಾಗೆ ಅಂತ. ಅಂದರೆ ಕರುವಿನ ಸೆಗಣಿ ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ, ನಮ್ಮ ಶುದ್ಧಿಗೆ ಬರುವುದಿಲ್ಲ. ಅದು ಕರುವಿದ್ದ ಹಸುವಿನ ಸೆಗಣಿಯಾಗಬೇಕು. ಹಾಗಾಗಿ ಅಲ್ಲಿ ಕರು ಇದೆ, ಹಸು ಇದೆ. ಅದರ ಕರು ಸಹಿತವಾದ ಹಸು, ಅದರ ಹಾಲು, ಅದರ ದದಿ, ತುಪ್ಪ ಎಲ್ಲ ಭಗವಂತನಿಗೆ ಹೋಗಿ ಸೇರುತ್ತೆ ಅಂತ ತುಂಬ ಖುಷಿಪಟ್ಟು ಗೋಪಾಲಿಕೆ ಈ ಹಸು ಕರುಗಳನ್ನು ಚೋಳರಾಜನ ರಾಣಿಗೆ ಇದನ್ನು ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡುವಾಗ ಅನುಸಂಧಾನ ಏನಿತ್ತು? ರಾಜನಿಗೆ ಕೊಡುವುದಲ್ಲ, ರಾಜಾದಿರಾಜನಿಗಿದು ಹೋಗಿ ಮುಟ್ಟಬೇಕು ಅನ್ನುವ ಸಂಕಲ್ಪ ಅವಳಲ್ಲಿತ್ತು. ನಮ್ಮದೆಲ್ಲ ದಾನ ಮಾಡುವಾಗ ಈ ಸಂಕಲ್ಪ ಇರಬೇಕು. ಯಾವುದೋ ಒಬ್ಬ ರಾಜನನ್ನು ಪ್ಲೀಸ್ ಮಾಡಲಿಕ್ಕೆ ನಾವು ಕೊಡುವುದಲ್ಲ, ಅವನ ಒಳಗಿದ್ದ ಅಂತರ್ಯಾಮಿಯಾದ ಭಗವಂತನಿಗೆ ಇದನ್ನು ಕೊಡ್ತೇವೆ ಅಂತ ನಾವು ಅನುಸಂಧಾನ ಮಾಡಿದರೆ ಅದಕ್ಕೆ ಅನಂತ ಫಲ ಇದೆ. ನಾವು ಯಾರಿಗೋ ಒಂದು ವಸ್ತುವನ್ನು ಕೊಡ್ತೇವೆ, ಅವನು ಖುಷಿಯಾಗಲಿ ಅಂತ. ಖುಷಿಯಾದ ಬಚಾವ್, ಖುಷಿ ಆಗಲಿಲ್ಲ ಆಚೆ ಹೋಗಿ ಕಮೆಂಟ್ಸ್ ಮಾಡಿದರೆ ನಮಗೆ ಹೊಟ್ಟೆ ಉರಿಯುತ್ತದೆ. ಅಯ್ಯೋ ಯಾಕಪ್ಪ ಇವನಿಗೆ ಕೊಟ್ಟೆ, ಅಯ್ಯೋ ಕೊಡೋದಕ್ಕಿಂತ ನಾನೇ ಇಟ್ಕೊಳ್ಬೋದಿತ್ತು, ಇನ್ಯಾರಿಗೋ ಕೊಡ್ಬೋದು ಅಂತ. ಇಂತಹ ಪಶ್ಚಾತ್ತಾಪ ನಮಗೆ ಬರಬಾರದು ಅಂತ ಇದ್ದರೆ ಕೊಡುವಾಗ ಆ ವ್ಯಕ್ತಿಗೆ ಕೊಡುವುದಲ್ಲ, ವ್ಯಕ್ತಿಯ ಒಳಗಿದ್ದ ಶಕ್ತಿಗೆ ಅಂತ ನಾವು ಅನುಸಂಧಾನ ಮಾಡಿದರೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾದ ದುರಂತ ನಮ್ಮ ಜೀವನದಲ್ಲಿ ಬರುವುದಿಲ್ಲ ಅಂತ. ಹಾಗಾಗಿ ರಾಜಾದಿರಾಜನಿಗೆ ಸಂಕಲ್ಪ ಮಾಡಿ ಈ ಹಸು ಕರುಗಳ ದಾನ
ಗೋಪಾಲಿಕೆ ಮಾಡ್ತಾಳೆ. ಗೋಪಾಲಿಕೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಅವಳ ಕೆಲಸ ಇಷ್ಟೇ, ಯಾವಾಗಲೂ ಅಷ್ಟೇ ನೋಡಿ. ಹೆಣ್ಮಕ್ಕಳ ಪಾತ್ರ ಎಷ್ಟು ಅಡುಗೆ ಮನೆಯಲ್ಲಿ, ಅದು ಎಲ್ಲಿವರೆಗೆ ಅಂತಂದರೆ ಅಡುಗೆ ತಯಾರಾಗಿ ಬಡಿಸುವ ತನಕ ಇರ್ತಾರೆ. ಆಮೇಲೆ ಎಲ್ಲಿರ್ತಾರೆ ಅಂತ ಗೊತ್ತಿರುವುದಿಲ್ಲ. ಗೋಪಾಲಿಕೆ ಲಕ್ಷ್ಮೀದೇವಿ ಏನು ಮಾಡಬೇಕೋ ವ್ಯವಸ್ಥೆ ಅಷ್ಟಂತೂ ವ್ಯವಸ್ಥೆ ಮಾಡಿದರು. ಭಗವಂತನಿಗೆ ಬೇಕಾದ ನೈವೇದ್ಯಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರು. ಇದೇ ಗಂಡನ ಮೇಲಿರುವ ಪ್ರೀತಿ ಅಂತ, ಭಕ್ತಿ ಅಂತ, ಆದರ ಅಂತ ಕರೀತು. ಗಂಡ ಬೇಕಾದರೆ ಮಾಡಲಿ, ನನಗೇನಂತೆ, ನಾನ್ಯಾಕೆ ಕಷ್ಟಪಡಬೇಕು ಅಂತ ಹೆಣ್ಮಕ್ಕಳು ಎಂದೂ ಕೋಪ ಮಾಡುವುದಿಲ್ಲ. ತನ್ನ ಪ್ರೀತಿಯ ಭಕ್ತಿಯ ಸಂಕೇತವಾಗಿ ತನ್ನನ್ನು ಅರ್ಪಿಸಿಕೊಳ್ತಾರೆ. ಅಡುಗೆಯಾದಿಗಳನ್ನು ಮಾಡಿ ಆಹಾರದ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ. ನಮ್ಮ ನಿತ್ಯತೃಪ್ತನಾದ ಭಗವಂತನಿಗೆ ಲಕ್ಷ್ಮೀದೇವಿ ಲೋಕದ ದೃಷ್ಟಿಯಿಂದ ಹಾಲಿನ ವ್ಯವಸ್ಥೆಯನ್ನು ಮಾಡ್ತಾಳೆ. ಹಾಲು ವ್ಯವಸ್ಥೆ ಇದ್ದರೆ ಅದು ಪೂರ್ಣ ನೈವೇದ್ಯ ಅಂತ. ಹಸುವಿನ ಬಗ್ಗೆ ಹೇಳ್ತಾಳೆ ಅವಳು. ಈ ಹಸು ಹೇಗಿದೆ ಅಂತ ಅಂದರೆ, ನೋಡಲಿಕ್ಕೆ ಚಿಕ್ಕ ಹಸು, ಕರುವಿನಷ್ಟೇ ಗಾತ್ರದ ಹಸು, ಅಂದರೆ ದೊಡ್ಡ ಆಕಾರ ಏನೂ ಇಲ್ಲ. ನೋಡಿದಾಗ ಇದು ಪುಟ್ಟ ಹಸು ಅಂತ ನಮಗೆ ಅನಿಸ್ತದೆ. ನಿಮಗೆ ಅರ್ಥ ಆಗುವಾಗಿ ಹೇಳಬೇಕು ಅಂದರೆ ಪೊಂಗನೂರಿದ್ದಾಗೇನೆ ಅದು ನೋಡಿದರೆ ಒಂದು ಇಷ್ಟು ಬೆಕ್ಕಿನ ಮರಿಯಾಗಿ ಇರ್ತದೆ. ಆದರೆ ಸಾಧು ಪ್ರಾಣಿ, ಬೇಕಾದಷ್ಟು ಹಾಲು, ಸಮೃದ್ಧಿ, ನೋಡಲಿಕ್ಕೆ ಲಕ್ಷಣ. ಈ ಹಸು ಹಾಗೇನೆ, ಚಿಕ್ಕ ಹಸು, ಕರುವಿನ ಗಾತ್ರದ್ದು ಕಾಣ್ತದೆ. ಆದರೆ ಇದರ ಹಾಲು ದಿವ್ಯವಾದ ಹಾಲು ಅಂತ ಗೋಪಾಲಿಕೆ ಹೇಳ್ತಾಳೆ. ಎಂತಹ ಹಾಲು ಅಂತಂದರೆ, ಸಾಮಾನ್ಯವಾಗಿ ಹಾಲು ಅಂತಂದರೆ ಮುಖ ಸಿಂಡರಿಸಿಕೊಳ್ತಾರೆ. ಹಾಲು ಅಂತ ಅದಕ್ಕೆಲ್ಲ ಹಾಳು ಮಾಡಿಯೇ ಕುಡಿಬೇಕು, ಅದು ಹಾಗೇ ಕುಡಿಯುವ ಕ್ರಮ ಇಲ್ಲ ಅಂತ. ಇದು ಹಾಗಲ್ಲ, ಇದನ್ನು ಹಾಳು ಮಾಡಲಿಕ್ಕಿಲ್ಲ. ಈ ಹಾಲು ದಿವ್ಯ ಹಾಲು. ಇದು ಹಾಲನ್ನು ಕುಡಿದರೆ ಜರ ಮುದಿತನ ಬರುವುದಿಲ್ಲ. ಹಾಲನ್ನು ಕುಡಿದರೆ ಅಜ್ಞಾನ, ವಿಪರೀತ ಜ್ಞಾನಗಳು ಬರುವುದಿಲ್ಲ. ಹಾಲು ಕುಡಿದರೆ ವಾರ್ಧಕ ಬರುವುದಿಲ್ಲ. ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾಳೆ. ಇದರಲ್ಲಿ ಈ ಹಾಲು ಅಂದರೆ ದಿವ್ಯವಾದ ಹಾಲು. ನಮಗೆ ಹಾಲು ಅಂದರೆ ಎಲರ್ಜಿ, ಹಾಲು ಅಂದರೆ ಗ್ಯಾಸ್ಟ್ರಿಕ್ ಅಂತ ಮೊದಲೇ ತಲೆಯಲ್ಲಿ ಕೂತಿರ್ತದೆ. ಮೊದಲೇ ಅಲ್ಲಿ ಹೇಳ್ತಾಳೆ ದಿವ್ಯವಾದ ಹಾಲು. ಇದನ್ನು ನಾವು ಸ್ವೀಕಾರ ಮಾಡಿದರೆ ಒಳ್ಳೆಯ ಶಕ್ತಿ, ಒಳ್ಳೆಯ ಭಕ್ತಿ ಎಲ್ಲವೂ ಉಂಟಾಗುತ್ತೆ ಅಂತ ಹೇಳಿ ಗೋಪಾಲಿಕೆ ಹೋದರೆ ಆ ಗೋವಿಗೆ ಎಂತಹ ಶುಶ್ರೂಷೆ. ಅದಕ್ಕೆ ರೇಷ್ಮೆಯ ಹಗ್ಗದಲ್ಲಿ ಅದನ್ನು ಕಟ್ಟಿ ಹಾಕ್ತಾರಂತೆ. ಗೋಪಾಲಿಕೆ ಅಷ್ಟು ಎಚ್ಚರ ವಹಿಸಿದ್ದಾಳೆ. ದೇವರಿಗೆ ಹೋಗುವ ವಸ್ತು ಅದು ಹೇಗಿರಬೇಕು, ದಿವ್ಯವಾದ ಬಂಧನ. ಅದಕ್ಕೆಲ್ಲ ಗೋವಿಗೆ ಕಟ್ಟಲಿಕ್ಕೆ ಬೇರೆಯೇ ಜಾಗ, ಅದೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾಳೆ. ಗೋಪಾಲಕ ಹಸುವನ್ನು ಕರ್ಕೊಂಡು ಹೋಗ್ತಾನೆ, ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಸಾವಿರಾರು ಗೋವಿನ ಜೊತೆಗೆ ಈ ಗೋವು ಹೊರಟಿತು. ಆದರೆ ಬೆಟ್ಟ ಯಾವಾಗ ಹತ್ತಿತು, ಈ ಗೋವು ಬೇರೆಯೇ ಹೋಯಿತು. ಗಾವಹ ಸ್ವಚ್ಛಂದ ಚಾರತಃ ಅಂತ ಹಿರಿಯರು ಹೇಳ್ತಾರೆ. ಗೋವಿಗೆ ಕಟ್ಟಬಾರ್ದಂತೆ, ಸ್ವಚ್ಛಂದ, ಅದಕ್ಕೆ ಖುಷಿ ಬಂದಾಗೆ ತಿರುಗಾಡಬೇಕಂತೆ. ಆವಾಗ ಗೋವುಗಳಿಗೆ ತೃಪ್ತಿ ಅಂತ ಹೇಳ್ತಾರೆ. ನಮಗೂ ಅಷ್ಟೇ ನೋಡಿ, ಎಲ್ಲಾದರೂ ಬಂಧನದಲ್ಲಿ ಇಟ್ಟರೆ ಅಲ್ಲೆಲ್ಲಾಡಬಾರ್ದು, ಇಲ್ಲಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ರಗಳೆ. ಎಲ್ಲಿ ಬೇಕಾದರೂ ಹೋಗ್ಬೋದು ಈ ಮನೆಯಲ್ಲಿ ಅಂತ ಹೇಳಿದ್ರೆ ತುಂಬ ಖುಷಿ ಇರುತ್ತೆ. ಗೋವುಗಳು ಸ್ವಚ್ಛಂದ ಚಾರತಃ ತುಷ್ಯಂತಿ ಅಂತ ಖುಷಿಪಟ್ಟವು. ಹಾಗಾಗಿ ಈ ಗೋವು, ಗೋಪಾಲಿಕೆ ತಂದು ಕೊಟ್ಟ ಈ ಹಸು ಮತ್ತು ಕರು ಜೊತೆಯಾಗಿ ಬೇರೆ ಗೋವುಗಳಿಂದ ಪ್ರತ್ಯೇಕವಾಗಿ ತಿರುಗಾಡಲಿಕ್ಕೆ ಶುರು ಮಾಡಿದುವಂತೆ. ಏನು ತಿರುಗಾಡ್ತವೆ, ತನಗೆ ಏನು ಬೇಕೋ ಆ ವಸ್ತು. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಕೆಲವಕ್ಕೆ ಕಣ್ಣಲ್ಲಿ ಶಕ್ತಿ ಕೊಟ್ಟಿರ್ತಾನೆ, ಕೆಲವಕ್ಕೆ ಕಿವಿಯಲ್ಲಿ ಶಕ್ತಿ ಕೊಟ್ಟಿರ್ತಾನೆ, ಕೆಲವಕ್ಕೆ ಮೂಗಿನಲ್ಲಿ ಶಕ್ತಿ ಕೊಟ್ಟಿರ್ತಾನೆ. ನಮಗೆ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ, ಯಾವುದೂ ಪರ್ಫೆಕ್ಟ್ ಇಲ್ಲ. ಇದೇ ರಗಳ ಆಯ್ತು ನಮಗೆ. ಈ ಪ್ರಾಣಿಗಳಿಗೆ ನೋಡಿ, ಕೆಲವು ಪಕ್ಷಿ ಇದೆ, ಕಣ್ಣಲ್ಲಿ ಶಕ್ತಿ ಕೊಟ್ಟಿರ್ತಾನೆ. ಗೃದ್ರ ಶಕ್ತಿ ಅಂತ ನೋಡ್ತೇವೆ. ಗೃದ್ರ ಅದು ಹದ್ದು ಆಕಾಶದಲ್ಲಿ ಹಾರಿರ್ತದೆ. ಆದರೆ ಅಷ್ಟು ಎತ್ತರದಲ್ಲಿ ಹಾರಿದರೆ ಕೆಳದಲ್ಲಿ ಚಿಕ್ಕ ವಸ್ತು ಅದಕ್ಕೆ ಬೃಹತ್ತಾಗಿ ಕಾಣ್ತದೆ. ಸೀತಾದೇವಿಯನ್ನು ರಾವಣ, ಸೀತಾ ಪ್ರತಿಕೃತಿಯನ್ನು ರಾವಣ ಅಶೋಕವನಿಕಾದಲ್ಲಿ ಅಡಗಿಸಿಟ್ರೆ 100 ಯೋಜನ ದೂರದಲ್ಲಿ ಸಂಪಾತಿ ಅನ್ನುವ ಗೃದ್ರ ಅದು ಹೇಳುತ್ತೆ, ಇಲ್ಲಿಂದ ಸರಿಯಾಗಿ 100 ಯೋಜನ ದೂರದಲ್ಲಿ ಸೀತೆಯ ಪ್ರತಿಕೃತಿ, ಸೀತೆಯ ದರ್ಶನ ನಿಮಗಾಗುತ್ತೆ ಅಂತ. ಎಷ್ಟು ಪರ್ಫೆಕ್ಟಾಗಿ ಹೇಳುತ್ತೆ ನೋಡಿ. ಆ ಕಣ್ಣಿನ ಶಕ್ತಿ ಅದ್ಭುತವಾದ್ದು. ಹಾಗೆಯೇ ಈ ಗೋವುಗಳಿಗೆ ಮೂಗಿನಲ್ಲಿ ಶಕ್ತಿ, ಗಾವಹ ಗ್ರಾಣೇನ ಪಶ್ಯಂತಿ ಅಂತ. ಆದರೆ ಮೂಗಿನಿಂದ ನೋಡುವ ಶಕ್ತಿ ಈ ಗೋವುಗಳಿಗೆ.
ಅದನ್ನು ಮೂಸಿಕೊಂಡು ಹೋದರೆ ಅವುಗಳಿಗೆ ಪರಿಚಯ ಆಗಿಬಿಡುತ್ತೆ. ನೀವು ಎಲ್ಲಿಯೇ ಬಿಡಿ, ನಮ್ಮ ಮನೆಗೆ ಬಂದು ಬಿಡ್ತವೆ. ಅಷ್ಟು ಶಕ್ತಿ ಅವು ಗೋವುಗಳಿಗಿದೆ. ಅದಕ್ಕೆ GPS ಬೇಡ, ಘ್ರಾಣೇಂದ್ರಿಯನೇ ಮೂಗೇ ಅದಕ್ಕೆ GPS. ಎಲ್ಲಿ ಬೇಕಾದರೂ ತಿರುಗಾಡ್ತದೆ. ತನಗೆ ಬೇಕಾದ ವಸ್ತು ಯಾವುದು? ಗೋಪಾಲಿಕೆ ಹೇಳಿದ್ದಾಳೆ ಲಕ್ಷ್ಮೀದೇವಿ. ಯಾವುದು ಅಂತಂದರೆ ದೇವರಿದ್ದಾರೆ, ದೇವರಿಗೆ ಹಾಲು ಕೊಡಬೇಕು ಅಂತ. ಈ ವತ್ಸ ಅಂದರೆ ಬ್ರಹ್ಮದೇವರೆಂಬಂತಹ ಹಸು ಅದು ಹುಡುಕೊಂಡು ಹೋಯಿತು. ಹೋದರೆ ಒಂದು ಹುತ್ತ, ಆ ಹುತ್ತದಲ್ಲಿ ದೇವರಿದ್ದಾರೆ ಅಂತ ಕಾಣಿಸ್ತು. ಬ್ರಹ್ಮದೇವರಿಗೆ ಸಹಜವಾಗಿ ಭಗವಂತನ ಜ್ಞಾನ, ಎಲ್ಲಿ ದೇವರಿದ್ದಾರೆ ಅನ್ನುವ ಪರಿಚಯ ಇತ್ತು. ಆ ಹುತ್ತ ನೋಡಿದರೆ ಇಲ್ಲಿ ದೇವರಿದ್ದಾರೆ ಅಂತ ಅನುಸಂಧಾನ ಬಂತು. ಬ್ರಹ್ಮದೇವರು ಹೋಗ್ತಾರೆ ಅಲ್ಲಿಗೆ, ಕರೂ ಜೊತೆಗೆ ಹೋಗ್ತದೆ. ಅದು ಪುರಾಣ ಹೇಳುತ್ತೆ ನಮಗೆ ಏನು ಎಚ್ಚರ ಕೊಡುತ್ತೆ ಅಂತಂದರೆ, ಗೋವು ಹೋಗುವಾಗ ತಾನು ಮಾತ್ರ ಹೋಗಲಿಲ್ಲ, ತನ್ನ ಕರುವನ್ನೂ ಕರ್ಕೊಂಡು ಹೋಯಿತು. ದೇವಸ್ಥಾನಕ್ಕೆ ಹೋದಾಗ ಕರು ಮಾತ್ರ ಅಮ್ಮ ಮಾತ್ರ ಹೋಗದೆ ಮಗುವನ್ನೂ ಕರ್ಕೊಂಡು ಹೋಯಿತು. ಇದು ನಮಗೆ ಕೊಟ್ಟ ಸಂದೇಶ. ದೇವಸ್ಥಾನಗಳಿಗೆ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳಿಗೆ, ಉಪನ್ಯಾಸಾದಿಗಳಿಗೆ ಹೋಗುವಾಗ ನಾವು ಮಾತ್ರ ಹೋಗುವುದಲ್ಲ, ನಮ್ಮ ಮಕ್ಕಳನ್ನೂ ಕರ್ಕೊಂಡು ಹೋಗಬೇಕು ಅನ್ನುವ ಸಂದೇಶ ಈ ಗೋವಿನಿಂದ ನಮಗೆ ಸಿಗತಕ್ಕಂತಹ ಸಂದೇಶ. ಇದು ಯಾಕೆ ಅಂತಂದರೆ ಅವರಿಗೂ ನಾವು ಸಂಸ್ಕಾರ ಸಂಸ್ಕೃತಿಗಳನ್ನು ನಾವು ಕೊಡಬೇಕಾದ ಜವಾಬ್ದಾರಿ ನಮ್ಮಲ್ಲಿರ್ತದೆ. ನಮಗೇನು ಭಯ ಅಂತಂದರೆ, ಮಕ್ಕಳನ್ನು ಕರ್ಕೊಂಡು ಹೋದರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಅಂತ, ಗಲಾಟೆ ಮಾಡ್ತಾರೆ. ಅಲ್ಲಿ ಹೋದರೆ ಉಪನ್ಯಾಸ ಮಾಡುವಾಗ ಶು ಅಂತ ಹೇಳ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾನು ಹಾಗೆಲ್ಲ ಹೇಳುವ ಕ್ರಮನೇ ಇಲ್ಲ. ಮಕ್ಕಳು ಅಳ್ತಾ ಇದ್ದರೆ ಇನ್ನು ಇರಲಿ, ಇನ್ನು ತೊಂದರೆ ಇಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಅಳ್ತಾ ಕೇಳಬೇಕಾದ್ದು, ಆ ಸಂಸ್ಕೃತಿಯನ್ನು ಕೊಡಬೇಕಾದ್ದು ಕರ್ತವ್ಯದಲ್ಲಿ ಸೇರಿತ್ತು. ಆ ಹಸು ಹೋಯಿತು. ಹಸು ಹೋದಾಗ ಅದರೊಟ್ಟಿಗೆ ಕರೂ ಬಂತು. ಆ ತನ್ನ ಕೆಚ್ಚಲನ್ನು ಆ ವಾಲ್ಮೀಕಿ ಹುತ್ತಕ್ಕೆ ಸರಿಯಾಗಿ ಇಟ್ಟು ತನ್ನ ಹಾಲನ್ನೆಲ್ಲ ಅಭಿಷೇಕ ಮಾಡಿತು. ಎಂತಹ ಅನುಸಂಧಾನ! ಬ್ರಹ್ಮದೇವರು ಚತುರ್ಮುಖ, 8 ಕಣ್ಣುಗಳಿಂದ ಕಣ್ತುಂಬ ದೇವರನ್ನು ನೋಡಿ ಅದಕ್ಕೆ ಅಭಿಷೇಕವನ್ನು ಮಾಡಿದರಂತೆ. 4 ಸ್ತನಗಳ ಮೂಲಕ ಹಾಲಿನ ಧಾರೆಯನ್ನು ಸುರಿಸಿದರು. ದನಗಳಿಗೆ ದೊಡ್ಡ ಕೆಚ್ಚಲು 1, ಅದರಲ್ಲಿ ಸ್ತನಗಳು 4. ಆ 4 ಸ್ತನಗಳಿಂದಲೂ ಹಾಲನ್ನು ಸುರಿಸಿತು. ದೇವರು ನೋಡಿದ ಕೂಡಲೇ ಸಹಜವಾಗಿ ಹಾಲು ಹರಿಯಿತು. ಸಾಮಾನ್ಯವಾಗಿ ಗೋವುಗಳಿಗೆ ಹೇಗೆ ಅಂತಂದರೆ ಕರುವಿಗೆ ಮಾತ್ರ ಹಾಲು ಕೊಡುವ ಸ್ವಭಾವ. ಆದರೆ ಈ ಹಸು ಹಾಗಲ್ಲ, ಕರುವಿಗೆ ಅಲ್ಲ, ತನ್ನ ಅಪ್ಪನಿಗೆ ಹಾಲು ಕೊಡುವ ಸ್ವಭಾವ. ದೇವರನ್ನು ನೋಡಿತು, ತನ್ನ ಎಲ್ಲ ಹಾಲನ್ನು ಕೂಡ ಸಹಜವಾಗಿ ಇಳಿಸಿತು. ಕರುವಿನ ಕಡೆಗೆ ಹಾಲು ಯಾಕೆ ಇಳಿಸ್ತದೆ ದನ ಅಂತಂದರೆ, ಕರುವಿನ ಮೇಲೆ ಪ್ರೀತಿ ಇರ್ತದೆ. ಆ ಪ್ರೀತಿಯಲ್ಲಿರ್ತದೆ, ಅಲ್ಲಿಗೆ ಹಾಲು ಇಳಿದು ಬರ್ತದೆ. ಈ ಹಸುವಿಗೆ ಪ್ರೀತಿ ಇರುವುದು ದೇವರ ಮೇಲೆ. ಹಾಗೆ ಸಹಜವಾಗಿ ಹಾಲು ಉಕ್ಕೇರಿ ಬಂತು. ಹಾಲನ್ನೆಲ್ಲ ಅಭಿಷೇಕ ಮಾಡಿತು. ಹಾಲು ಅಭಿಷೇಕ ಮಾಡಿತು. ಹಾಲು ಏನಾಯಿತು? ಅಭಿಷೇಕ ಮಾಡಿದ ಹಾಲು, ನಾವೆಲ್ಲ ಹಾಲು ಅಭಿಷೇಕ ಮಾಡ್ತೇವೆ, ಅದು ಎಷ್ಟು ದೇವರಿಗೆ ಮುಟ್ತದೆ ಅನುಸಂಧಾನ ಮಾಡಬೇಕು ನಾವು. ಆ ಹಾಲು ಅಭಿಷೇಕ ಮಾಡಿದರೆ ಅಷ್ಟು ಹಾಲು ದೇವರು ಸ್ವೀಕಾರ ಮಾಡಿದ. ಕೊಡುವವ ಹೇಗಿರ್ತಾನೆ, ತೆಗೊಳ್ಳುವವ ಅದನ್ನು ಸ್ವೀಕರಿಸ್ತಾನೆ ಅಂತ. ನಾವು ಕೊಡ್ತೇವೆ ಒಬ್ಬರಿಗೆ, ಕೊಡುವ ಕ್ರಮದಲ್ಲಿ ತೆಗೊಳ್ತಾನೆ. ಅಂತ ತಗೊಂಡ್ರೆ ಅವನು ಇಕೋ ಅಂತ ಬಿಸಾಡ್ತಾನೆ ಅಷ್ಟೇ. ಅದು ವಸ್ತು, ಕೊಡುವ ವಸ್ತುವಿನಲ್ಲಿ ಮಹತ್ವ ಅಲ್ಲ, ಕೊಡುವ ಬಗೆಯಲ್ಲಿ ಅದನ್ನು ತೆಗೊಳ್ಳುವ ಕ್ರಮ ಅದರಲ್ಲಿ ತುಂಬಿಕೊಂಡಿರ್ತದಂತೆ. ಹಸು ಹಾಲು ಇಳಿಸಿದ್ದಲ್ಲ, ಅದನ್ನು ಅಭಿಷೇಕ ಮಾಡಿತ್ತು. ಭಕ್ತಿ ಅನುಸಂಧಾನದಿಂದ ಅಭಿಷೇಕ ಮಾಡಿತ್ತು. ದೇವರ ಅಷ್ಟನ್ನೂ ಸ್ವೀಕಾರ ಮಾಡಿದ ಅಂತೆ. ಯಾಕೆ ಅಂತಂದರೆ ಬ್ರಹ್ಮದೇವರ ಅನುಸಂಧಾನ ಯಾರಿಗೆ ಬರಬೇಕು? ಆ ಹಸುವಿನೊಳಗೆ ಕೂತು ಬೇರೆ ಯಾವುದೇ ಚಿಂತೆ ಇಲ್ಲದೆ ದೇವರನ್ನೇ ನೆನಪಿಸಿಕೊಂಡು ಅಭಿಷೇಕ ಮಾಡಿತು. ಹಾಲು ದೇವರು ಸ್ವೀಕಾರ ಮಾಡಿದ. 4 ಸ್ತನಗಳ ಮೂಲಕ ಅಭಿಷೇಕ ಮಾಡಿತು. ಅದೇನು 4 ಸ್ತನ? ಒಂದು ಋಗ್ವೇದ, ಒಂದು ಯಜುರ್ವೇದ, ಒಂದು ಸಾಮವೇದ, ಒಂದು ಅಥರ್ವ ವೇದ. 4 ವೇದಗಳ ಸ್ತನಗಳ ಮೂಲಕ ಹಾಲಿನ ಜ್ಞಾನದ ಧಾರೆಯನ್ನು ಬ್ರಹ್ಮದೇವರು ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದರು. ವೇದಗಳ ಧಾರೆ, ವೇದಗಳ ಜ್ಞಾನದ ಧಾರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರು. ನಮಗೆಲ್ಲ ಒಂದೊಂದು ವೇದ ಹೇಳೋದೇ ಕಷ್ಟ. ಬ್ರಹ್ಮದೇವರಿಗೆ 4 ಮುಖ ಕೊಟ್ಟಿದ್ದಾನೆ. 4 ಮುಖದಲ್ಲಿ 4 ವೇದಗಳನ್ನು
ನಿರಂತರ ಹಾಡ್ತಾ ಇರ್ತಾರಂತೆ. ಆ 4 ವೇದಗಳ ತತ್ವಜ್ಞಾನದ ಧಾರೆಯನ್ನು ನಮ್ಮ ದೇವರಿಗೆ ಸಮರ್ಪಣೆ ಮಾಡಿದ. ದೇವರು ಜ್ಞಾನಗಮ್ಯ ಅಷ್ಟೇ ಅಲ್ಲ, ವೇದಗಮ್ಯ. ವೇದಗಳಿಂದ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ವೇದ ಯಾರನ್ನು ಹೇಳುತ್ತೆ? ದೇವರನ್ನು ಹೇಳುತ್ತೆ, ಶ್ರೀನಿವಾಸ ದೇವರನ್ನು ಹೇಳುತ್ತೆ. ಆ ಗೋವಿನ ಮೂಲಕ ಬ್ರಹ್ಮದೇವರು 4 ವೇದಗಳ ಸಾರಭೂತವಾದ ಹಾಲಿನ ತತ್ವಜ್ಞಾನದ ಧಾರೆಯನ್ನು ಅರ್ಪಣೆ ಮಾಡಿದರೆ ಭಗವಂತ ಸುಪ್ರೀತನಾದ ಅಂತೆ. ದೇವರು ಹೇಳಿದ ಅಂತೆ ಆ ಹಸುವಿಗೆ, ಕರುವಿಗೆ, ನಾಳೆನೂ ಬಾ ಅಂತ. ಹಸು ಹೇಳಿತು, ನಾಳೆನೂ ತುಂಬಿಸಿಕೊಂಡು ಬರ್ತೇನೆ, ನಿನಗೇ ಅಭಿಷೇಕ. ಭಕ್ತ ಭಗವಂತನ ಸಂಬಂಧ ಹೀಗಿರಬೇಕಂತೆ, ಅವಿಭಾಜ್ಯವಾದ ಸಂಬಂಧ. ದೇವರಿಗೆ ನಿನ್ನೆ ಹೋಯ್ತೀರಿ ದಿನ ಎಂಥ ದೇವಸ್ಥಾನ ಅಂತ ಅದಕ್ಕೆ ಅನಿಸ್ಲಿಲ್ಲ ಆ ಗೋವಿಗೆ. ಇವತ್ತು ಹೋದರೆ ನಾಳೆನೂ ಹೋಗಬೇಕು, ನಾಡ್ದೂ ಹೋಗಬೇಕು, ದಿನಾ ದೇವರ ದರ್ಶನ ಮಾಡಬೇಕು. ಹೇಗೆ ಹೊಟ್ಟೆಗೆ ದಿನಾ ನಾವು ಆಹಾರವನ್ನು ಕೊಡ್ತೇವೆ, ಅದೇ ರೀತಿ ಭಗವಂತನಿಗೆ ದಿನಾ ಪ್ರಾರ್ಥನೆ ನಾವು ಮಾಡಬೇಕು, ನಿರಂತರ ಮಾಡಬೇಕು ಅಂತ ಹಸು ಹಾಲನ್ನು ಸಮರ್ಪಣೆ ಮಾಡಿತು. ಉಳಿದ ಗೋವಿನ ಜೊತೆಗೆ ವಾಪಸ್ ಬಂತು, ಮನೆಗೆ ಬಂತು. ಗೋಪಾಲಿಕೆ ಹೇಳಿದ್ಲು ಬೇಕಾದಷ್ಟು ಹಾಲು ಕೊಡುತ್ತೆ ಅಂತ. ಗೋಪಾಲಿಕೆ ಹಾಲನ್ನು ಕರೆದು ಕೊಟ್ಟಿದ್ಲು, ತೋರಿಸಿದ್ಲು. ಅರಮನೆಯ ಪಾತ್ರೆ ಸಾಕಾಗ್ತಾ ಇರಲಿಲ್ಲ. ಆ ಗೋಪಾಲಿಕೆ ಹಾಲು ಕರೆದು ಪಾತ್ರ ತುಂಬಿ ಇಟ್ಟಿದ್ಲು. ಗೋಪಾಲಿಕೆ ಹೋದ್ಲು. ಮರುದಿವಸ ಹಾಲು ಕರೀತಾಳೆ, ಹಾಲೇ ಇಲ್ಲ ಅದರಲ್ಲಿ, ಕೈ ಮಾತ್ರ ಸುಸ್ತಾಯಿತು. ಕೆಲವು ಸಲ ಸ್ಯಾಂಪಲ್ ಅಂತ ಕೊಡ್ತಾರೆ, ಸ್ಯಾಂಪಲ್ ಚೆನ್ನಾಗಿರ್ತದೆ, ಆದರೆ ನಂತರ ಮಾತ್ರ ಕೆಲಸ ಮಾಡೋದಿಲ್ಲ. ಇದು ಹಾಗಾಯ್ತದು. ಗೋಪಾಲಿಕೆ ಕರೆಯುವಾಗ ಹಾಲು ತುಂಬಿತ್ತು, ಇವತ್ತು ಹಾಲಿಲ್ಲ. ಎಂಥ ಮೋಸರಿ, ಎಂಥ ಡಿಪ್ಲಿಕೇಟ್ ಇದು, ದನದ ಮೋಸನ ಏನಿದು ಅವಳಿಗೆ ಗೊತ್ತಾಗಲಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 6 ದಿನಗಳು ಹೀಗೆ ದಾಟಿತಂತೆ. ಅವಳಿಗೆ ಕುತೂಹಲ, ಒಳ್ಳೆಯ ದನ ಅಂತ ಹೇಳ್ತಾರೆ, ಈ ಹಾಲು ಕುಡಿಬೇಕು ಅಂತ ಆಸೆ, ಮಗನಿಗೆ ಕೊಡಿಸಬೇಕು ಅಂತ ಚಿಂತೆ, ಆದರೆ ಹಾಲೇ ಇಲ್ಲ. ಹಸು ಇದೆ, ಕರು ಇದೆ, ಹಾಲಿಲ್ಲ. 6 ದಿನ ಆಯಿತು. ಎಲ್ಲರೂ ಪರೀಕ್ಷೆ ಮಾಡಿದರು, ಇಡೀ ಅರಮನೆ ಸ್ಪಂದಿಸಿತು. ಎಲ್ಲ ಅಧಿಕಾರಿಗಳು, ಎಲ್ಲ ಸೆಕ್ರೆಟರೀಸ್ ಎಲ್ಲರೂ ತಲೆ ಹಾಕಿದರು. ಏನೇನು ತಲೆ ಹಾಕಿದರೂ ಸಮಸ್ಯೆ ಬಗೆಹರಿಲಿಲ್ಲ. ದನದ ಹಾಲು ಎಲ್ಲಿ ಹೋಯಿತು? ಅದಕ್ಕೆ ಖರ್ಚೆಲ್ಲ ಆಯಿತು, ಹುಲ್ಲಿನ ಖರ್ಚು, ಹಿಂಡಿಯ ಖರ್ಚು, ಇದೆಲ್ಲ ಬಿಲ್ ಬಂತು. ಆದರೆ ಹಾಲಿಲ್ಲ. ಇದೇನು ಚಿಂತೆ. ಕೊನೆಗೆ ಅಮ್ಮನವರು ಎದ್ದರು. ಇದಕ್ಕೆ ಏನಾದರೂ ಒಂದು ತೀರ್ಮಾನ ಆಗಬೇಕು ಅಂತ ರಾಜನ ರಾಜ್ಞಿ ತೀರ್ಮಾನ ಮಾಡಿದ್ಲು. ಇದನ್ನು ತೀರ್ಮಾನ ಮಾಡಿಯೇ ಬಿಡ್ತೇನೆ. ಗೋಪಾಲಕನನ್ನು ಕರೀತಾಳೆ, ನೋಡು ಹಾಲು ಎಲ್ಲಿ ಹೋಗಿದೆ ಹೇಳು ಅಂತ. ಅವ ಹೇಳಿದ, ಅವನ ಕೆಲಸ ಎಷ್ಟು ಅಂದರೆ ದನವನ್ನು ಕರ್ಕೊಂಡು ಹೋಗೋದು, ದನವನ್ನು ವಾಪಸ್ ತರುವುದು, ಇಷ್ಟೇ ಕೆಲಸ. ಅದು ಎಲ್ಲೆಲ್ಲಿ ಹೋಗ್ತದೆ, ಅದರ ಬೆನ್ನ ಹಿಂದೆ ಹೋಗಲಿಲ್ಲ ಅವನು ನೋಡಲಿಲ್ಲ. ಅವನು ಸತ್ಯ ಹೇಳಿದ, ಅಮ್ಮ ನನಗೇನು ಗೊತ್ತಿಲ್ಲ ಅಂತ. ದೇವರ ಸೇವೆ ಮಾಡಿದರೆ ಎಷ್ಟೆಲ್ಲ ಸಮಸ್ಯೆಗಳು ನೋಡಿ. ಯಾರೋ ಮಾಡುವ ಅನ್ಯಾಯಕ್ಕೆ ಯಾರೋ ತಲೆ ಕೊಡಬೇಕಾಗ್ತದೆ. ಆ ಚಾರ ಅವನಿಗೆ ಗ್ರಹಚಾರ ಬಂತು. ಅವನಿಗೆ ಏನು ಗ್ರಹಚಾರ ಬಂತು ಅಂದರೆ, ಅವಳು ಬಾಯಿ ಬಿಡಿಸಲಿಕ್ಕೆ ಹೊಡಿತಾಳೆ, ದನ ಕಟ್ಟುವ ಹಗ್ಗದಿಂದ ಹೊಡಿತಾಳೆ. ಹೊಡೆದರೆ ಮೂರ್ಛೆ ಬರುವಷ್ಟು ಪೆಟ್ಟು ತಿಂದ. ನಾವಾದರೆ ದನನೂ ಬೇಡ, ಸಂಬಳನೂ ಬೇಡ, ಕೆಲಸನೂ ಬೇಡ ಅಂತ ರಿಸೈನ್ ಮಾಡಿ ಬರುವವರು. ಅವನಿಗೆ ಪಾಪ ಬೇರೆ ವೃತ್ತಿ ಇಲ್ಲ, ಬೇರೆ ಅವಕಾಶಗಳಿಲ್ಲ. ಹಾಗಾಗಿ ಅನಿವಾರ್ಯವಾಯಿತು. ಇದನ್ನು ಚಾಲೆಂಜ್ ಆಗಿ ತಗೊಳ್ಬೇಕಾದ ಪ್ರಸಂಗ ಅವನ ಜೀವನದಲ್ಲಿ ಬಂತು. ಅವ ಹೇಳಿದ, ಅಮ್ಮ ನಾನು ಸರಿಯಾಗಿ ನಾಳೆ ಅನ್ವೇಷಣೆ ಮಾಡಿ ಬರ್ತೇನೆ. ರಾಣಿ ಹೇಳ್ತಾಳೆ, ನಾನು ಪೆಟ್ಟುಕೊಟ್ಟೆ, ಸರಿಯಾಯಿತು, ಶಿಕ್ಷೆ ಕೊಟ್ಟೆ ಅಂತ. ಮರುದಿವಸ ಆ ಹಸುವಿಗೆ ಬೇರೆಯೇ ಟ್ರೀಟ್ಮೆಂಟ್. ಅದು ಎಲ್ಲಿ ಹೋಗುತ್ತೆ ಅಂತ ಅದರ ಕಡೆಗೇ ಗಮನ ಹರಿಸಿದ. ಎಲ್ಲಿ ಹೋಗ್ತಾ ಅದರ ಬೆನ ಹಿಂದನೇ ಹೋದ. ಅವ ನೋಡ್ತಾನೆ, ಹಸು ಆ ವಲ್ಮೀಕದ ಹತ್ರನೇ ಹೋಯಿತು, ಹುತ್ತದ ಹತ್ರನೇ ಹೋಯಿತು. ಬ್ರಹ್ಮದೇವರ ಪ್ರವೃತ್ತಿಯೇ ಹಾಗೆ, ನಿರಂತರ ಭಗವಂತನ ಕಡೆಗೆ ಪ್ರವೃತ್ತಿ. ಯಾರು ನೋಡ್ತಾರೆ, ಯಾರು ನೋಡುವುದಿಲ್ಲ ಆ ಪ್ರಶ್ನೆನೇ ಇಲ್ಲ. ನಾವು ಯಾರು ನೋಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತೇವೆ, ಯಾರು ನೋಡಲಿಲ್ಲ ಅಂದರೆ ಟಾಟಾ ಬೈ ಬೈ, ಅಲ್ಲಿಂದಲೇ ದೂರದಿಂದಲೇ ಕೈ ಬಿಸಿ ಬರ್ತೇವೆ. ಬ್ರಹ್ಮದೇವರು ಹಾಗಲ್ಲ, ಅವರ ಪ್ರವೃತ್ತಿಯದು ಸಹಜ. ಭಗವಂತನ ಕಡೆಗೆ ಹೋಗುವುದು ಸ್ವಭಾವ. ಮಗುವನ್ನು ಕರ್ಕೊಂಡು ಹೋಗ್ತಾರೆ, ಅದೇ ರೀತಿಯ ಅಭಿಷೇಕ. ಎಲ್ಲ ಹಾಲನ್ನು ಸಮರ್ಪಣೆ ಮಾಡ್ತಾರೆ, ಚೂರು ಉಳಿಸ್ತಿಲ್ಲ. ದೇವರಿಗೆ ಎಲ್ಲ ಅಭಿಷೇಕ. ದೇವರಿಗೆ ಚೂರು ನೈವೇದ್ಯ ದೇವರಿಗೆ, ನಮಗೆ ಇಷ್ಟು ಮಹಾನೈವೇದ್ಯ. ನಮಗೆ ಹೇಳೋದು ದೇವರಿಗೆ ಮಹಾನೈವೇದ್ಯ ಅಂತ, ತಿನ್ನೋದು ನಾವು. ದೇವರಿಗೆ
ಮಹಾನೈವೇದ್ಯ. ನಮ್ಮಲ್ಲೆಲ್ಲ ಗಣಪತಿ ಪೂಜೆ ಅಂತಿದೆ. ಆ ಗಣಪತಿ ಪೂಜೆ ಮಾಡುವಾಗ ಗಣಪತಿಗೆ ಒಂದು ಸಮರ್ಪಣೆ, ಬೆಲ್ಲ ಸಮರ್ಪಣೆ ಮಾಡಲಿಕ್ಕಿದೆ. ಅದಕ್ಕೊಂದು ಮಂತ್ರ ಹೇಳಲಿಕ್ಕಿದೆ ನಾವು, ಗುಡಖಂಡ ಮಹಾನೈವೇದ್ಯಂ ಸಮರ್ಪಯಾಮಿ ಅಂತ. ಗುಡಖಂಡ ಬೆಲ್ಲದೊಂದು ತುಂಡು, ಇದು ಮಹಾನೈವೇದ್ಯ. ಆ ಗಣಪತಿ ದೇವರ ಅಷ್ಟು ದೊಡ್ಡ ಹೊಟ್ಟೆಗೆ ಇಷ್ಟು ತುಂಡು ಬೆಲ್ಲ ಎಲ್ಲಿ ಸಾಕು? ನಮಗೇ ಸಾಕಾಗೋಲ್ಲ, ಆ ಗಣಪತಿಗೆ ಮಹಾನೈವೇದ್ಯ ಅಂತ ಭಕ್ತಿಯಿಂದ ಕೊಟ್ಟರೆ ಸಾಕು. ಭಕ್ತಿ ಇಲ್ಲದೆ ಕೊಟ್ಟರೆ ಮಹಾನೈವೇದ್ಯನೂ ಅಲ್ಪ ಆಗಿ ಬಿಡ್ತದೆ. ದೇವರಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡಿತು. ತನ್ನಲ್ಲಿ ಏನಿದೆ ಅದೆಲ್ಲ ಸಮರ್ಪಣೆ ಮಾಡಿತು. ಬ್ರಹ್ಮದೇವರ ಪೂಜೆ ಅಂದರೆ ಹಾಗೆ. ಇಡೀ ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡುವ ಅವರ ಪೂಜೆಯ ಪರಿ ಅದ್ಭುತವಾದ್ದು. ಬ್ರಹ್ಮದೇವರು ಸಮರ್ಪಣೆ ಮಾಡ್ತಾರೆ, ತನ್ನನ್ನು ಖಾಲಿ ಮಾಡಿಕೊಳ್ತಾರೆ ಅಂತ. ದೇವರಿಗೆ ನಮ್ಮನ್ನು ಖಾಲಿ ಮಾಡಿಕೊಳ್ಬೇಕಂತ. ದೇವರ ಹತ್ರ ಹೋದರೆ ನಮ್ಮಲ್ಲಿ ಏನಿದೆ ಅದೆಲ್ಲ ಖಾಲಿ ಮಾಡಬೇಕಂತೆ. ನಮ್ಮಲ್ಲಿ ಕ್ರಮ ಇದೆ. ದೇವಸ್ಥಾನಕ್ಕೆ ಹೋದರೆ ಕಿಸಿಗೆ ಕೈ ಹಾಕ್ತೇವೆ. ಕಿಸಿಗೆ ಕೈ ಹಾಕುವುದು ಯಾಕೆ ಅಂದರೆ ಅದು ತೆಗೆಯುವುದಲ್ಲ, ತೆಗಿತೇವೆ. ನಾವು ನೋಟುಗಳನ್ನು ತೆಗಿತೇವೆ, ನೋಟು ಎಲ್ಲ ತೆಗೆಯುತ್ತೇವೆ. ದೇವರು ನೋಡ್ತಾನೆ, ಎಲ್ಲ ನನಗೆ ಹಾಕ್ತಾನೆ ಅಂತ ಖುಷಿಯಲ್ಲಿ ಬಾಯಿ ಬಿಡ್ತಾ ಇರ್ತಾನೆ ಅಂತ. ಕೊನೆಗೆ ತೆಗೆದು ತೆಗೆದು ನೋಡಿ ಅತ್ಯಂತ ಚಿಕ್ಕ ನೋಟು ತೆಗೆದು ಕೊನೆಗೆ ಕಾಯಿನ್ ತೆಗೆದು ಆ ಕಾಯಿನ್ ಡಬ್ಬಿಗೆ ಹಾಕಿ ಭಾರಿ ಎಂಜಾಯ್ ಮಾಡ್ತಾನೆ ಅಂತೆ. ಯಾಕೆ ಅಂತಂದರೆ ಒಬ್ಬರ ಹತ್ರ ಕೇಳಿದರು, ಅದೇನು ನೀವು ನೋಟೇನು ಹಾಕಲಿಲ್ಲ, ಕಾಯಿನ್ ಯಾಕೆ ಹಾಕಿದಿರಿ? ಇಲ್ಲ, ನೋಟ್ ಹಾಕಿದರೆ ದೇವರಿಗೆ ಕೇಳೋದಿಲ್ಲ, ಶಬ್ದ ಕೇಳೋದಿಲ್ಲ ರೀ. ಕಾಯಿನ್ ಟನ್ ಅಂತ ಹೇಳಿದ್ರೆ ದೇವರ ಕಿವಿಗೆ ಹೋಗಿ ಕೇಳುತ್ತೆ. ಹಾಗೆ ಹುಡುಕಿ ನಾವು ಹಾಕ್ತೇವೆ. ಕಾಣಿಕೆ ಅಂತಂದರೆ ನಮ್ಮದನ್ನು ಎಲ್ಲ ಸಮರ್ಪಣೆ ಮಾಡಬೇಕಂತೆ. ದೇವರನ್ನು ಕಾಣಬೇಕು ಅಂದರೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಅಂತಂದರೆ ನಮ್ಮಲ್ಲಿದ್ದದ್ದನ್ನು ಖಾಲಿ ಮಾಡಿ ಭಗವಂತನಿಗೆ ಒಪ್ಪಿಸಲಿಕ್ಕೆ. ನಮ್ಮಲ್ಲಿದ್ದದ್ದನ್ನು ಖಾಲಿ ಮಾಡಿದರೆ ದೇವರು ಹೇಳ್ತಾನೆ, ನೀನು ತುಂಬಿಸಿ ಕಳಿಸ್ತೇನೆ. ನಾವು ಹಾಗೇ ಕಿಸೆಯಲ್ಲಿ ಇಟ್ಕೊಂಡ್ರೆ ದೇವರು ಹೇಳ್ತಾನೆ, ನಾನು ತುಂಬಿಸುವುದು ಎಲ್ಲಿ, ಜಾಗನೇ ಇಲ್ಲ, ಹೋಗು ಅಂತ ಕಳಿಸಿ ಕೊಡ್ತಾರೆ. ಹಾಗಾಗಿ ದೇವರಿಗೆ ನಮ್ಮನ್ನು ಖಾಲಿ ಮಾಡಿಕೊಂಡ್ರೆ ನಮ್ಮಲ್ಲಿ ಏನಿದೆ, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯಿತ್, ಎಲ್ಲವನ್ನೂ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ನಮಗೆ ಎಲ್ಲವನ್ನೂ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಅನಂತ ಮಡಿಯಾಗಿ ನಮಗೆ ಭಗವಂತ ವಾಪಸ್ ಕೊಡ್ತಾನೆ ಅಂತ. ಬ್ರಹ್ಮದೇವರ ಸ್ವಭಾವ ಹಾಗೆ ಸರ್ವ ಸಮರ್ಪಣೆ ಮಾಡಿ ಭಗವಂತನನ್ನು ಸಂತೋಷಪಡಿಸ್ತಾರೆ. ಆ ಚಾರ ಇದೆಲ್ಲವನ್ನೂ ನೋಡ್ತಾನೆ. ನೋಡಿದರೆ ಅವನಿಗೆ ಸಿಟ್ಟು ಬಂತು. ಪೆಟ್ಟು ತಿನ್ನುವುದು ನಾನು, ಅನ್ಯಾಯ ಮಾಡೋದು ಈ ಹಸು, ಯಾರಿದನ್ನು ಕುಡಿಯುವುದು ನೋಡಬೇಕು ಅಂತ ನೋಡ್ತಾನೆ. ಅವನು ಯಾರೂ ಕಾಣೋದಿಲ್ಲ. ತಲೆಯಲ್ಲಿ ಬಂತು, ಏನೋ ಒಂದು ಭೂತ ಇರಬೇಕು ಇಲ್ಲಿ ಅಂತ ಕಾಣಿಸ್ತವನಿಗೆ. ಸುಳ್ಳೇನೂ ಅಲ್ಲ, ಸತ್ಯನೇ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ ಅನೇಕ ಮಹಾಭೂತ ಅಂತಂದರೆ ಮಹಾವಿಭೂತಿ ಉಳ್ಳ ಭಗವಂತನೇ ದೊಡ್ಡ ಭೂತ, ಅದ್ಭುತ ಭೂತ. ಅದರ ಒಳಗೆ ಕೂತು ಎಲ್ಲವನ್ನೂ ಸ್ವೀಕಾರ ಮಾಡಿದವ. ಅವನಿಗೆ ಸಿಟ್ಟು ಬಂತು. ಹೇಳ್ತಾನೆ, ಕರೀತಾನೆ, ಬಾ ಹೊರಗೆ ಅಂತ. ಅದು ಬಾ ಅಂತ ಜೋರು ಮಾಡಿದರೆ ಬರುವ ದೇವರಲ್ಲ. ಬಾ ಅಂತ ಹೇಳಿದರೆ ಪ್ರೀತಿಯಿಂದ ಭಕ್ತಿಯಿಂದ ಕರೆದರೆ ಬರುವತಕ್ಕಂತಹ ದೇವರು ಬರಲಿಲ್ಲ. ಕೊನೆಗೆ ಸಿಟ್ಟು ಬಂತವನಿಗೆ. ಹಾಗಾದರೆ ಇದಕ್ಕೆ ಶಿಕ್ಷೆ ಕೊಡಬೇಕು ಅಂತ ಆಚೆ ಈಚೆ ಆಲೋಚನೆ ಮಾಡದೆ ಕೈಯಲ್ಲಿರತಕ್ಕಂತಹ ಕೊಡಲಿಯಿಂದ ಹೊಡೆಯುತ್ತಾನೆ. ಹೊಡೆದರೆ ಆ ಧನ ಅದ ತುಂಡಾಗಿ ಕೆಳಗೆ ಬೀಳಬೇಕು. ದೇವರು ಹುತ್ತದಿಂದ ಹೊರಬಂದು ತನ್ನ ತಲೆಯನ್ನು ಕೊಟ್ಟ ಅಂತೆ. ಆ ಕುಟಾರದ ಪೆಟ್ಟು ಹಸುವಿಗೆ ಬೀಳಬೇಕಾಗಿತ್ತು, ದೇವರು ತಲೆಯಿಂದ ಸ್ವೀಕಾರ ಮಾಡಿದ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ ನಮಗೆ ಬರುವ ವಿಪತ್ತು ದೇವರು ತಲೆ ಕೊಟ್ಟು ರಕ್ಷಣೆ ಮಾಡ್ತಾನೆ. ನಮಗೆ ಬರಬೇಕಾದ ಆಪತ್ತು ಭಗವಂತನೇ ತಲೆ ಕೊಟ್ಟು ಸ್ವೀಕಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಸಂದೇಶ ಇದರಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ನಿಜವಾಗಿ ಅದು ಗೋವು ಸಾಯಬೇಕಾಗಿತ್ತು, ಗೋವಿನ ಪ್ರಾಣ ಉಳಿಸಿದ. ನನಗೋಸ್ಕರ ಹಾಲು ಕೊಟ್ಟ ಗೋವು ಅದು ಸಾಯಬಾರದು, ಅದು ಉಳಿಬೇಕು, ಸುರಕ್ಷಿತ ಆಗಬೇಕು ಅಂತ ತನ್ನ ತಲೆಯನ್ನು ಭಗವಂತ ಕೊಟ್ಟ ಅಂತೆ. ಭಕ್ತರ ಮೇಲೆ ಎಷ್ಟು ಕಾಳಜಿ ಭಗವಂತನಿಗಿರ್ತದೆ ಅದನ್ನು ನಾವು ಅನುಸಂಧಾನ ಮಾಡಬೇಕು. ನಾವು ಏಕಾದಶಿ ಉಪವಾಸ ಮಾಡಿದರೆ ಅಯ್ಯೋ ಭಾಳ ಕಷ್ಟ ಅಂತ ನಾವು ಹೇಳ್ತೇವೆ. ದೇವರು ಹೇಳಿದ, ಒಂದು ದಿನ ನನಗೆ ನೀನು ಉಪವಾಸ ಕೂತ್ರೆ 14 ದಿನ ನಿನ್ನ ಹೊಟ್ಟೆ ನಾನು ತುಂಬಿಸ್ತೇನೆ ಅಂತ ಭಗವಂತ ನಮಗೆ ಭರವಸೆಯನ್ನು ನೀಡ್ತಾನೆ ಅಂತ. ದೇವರಿಗೆ ನಾವು ಕೊಟ್ಟರೆ ದೇವರು ನಮಗೆ ರಕ್ಷಣೆ ನೀಡ್ತಾರೆ ಅನ್ನುವ ಚಿಂತನೆ ಇದರಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಗೋಪಾಲಕ ಹೊಡೆದ ಪೆಟ್ಟು ನಮ್ಮ ದೇವರಿಗೆ ತಾಗಿತು.
ದೇವರ ತಲೆಯಿಂದ ರಕ್ತ ಚಿಮ್ಮಿತಂತೆ. ಇದು ಬರೀ ಜಡ ಪ್ರತೀಕ. ನಾವು ಪೂಜೆ ಮಾಡ್ತೇವೆ. ನಾವು ಪೂಜೆ ಮಾಡುವಾಗ ಇದು ಜಡ ಶಾಲಿಗ್ರಾಮ ಇರ್ಬೋದು, ಪ್ರತಿಮೆಗಳಿರ್ಬೋದು. ಅದಕ್ಕೆ ನಾವು ಪೂಜೆ ಮಾಡುವಾಗ ಬರೀ ಜಡ, ನಮ್ಮದು ಪೂಜೆ ಜಾಡ್ಯಮಯವಾಗಿರ್ತದೆ. ಹಾಗಲ್ಲ ನೋಡಿ, ಕೊಡಲಿಯಿಂದ ಹೊಡೆದರೆ ಪೆಟ್ಟು ತಾಗಿ ರಕ್ತ ಚಿಮ್ಮಿತು ಅಂತಂದರೆ ಆ ಪ್ರತೀಕದಲ್ಲಿ ಎಷ್ಟು ಸನ್ನಿಧಾನ ಇರ್ತದೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಬರೀ ಜಡ ಅಲ್ಲ, ಅದು ಚೇತನಾತ್ಮಕವಾದ್ದು. ತಿರುಪತಿಗೆ ಹೋಗ್ತೇವೆ, ನಾವು ಕೈ ಮುಗಿತೇವೆ, ನೋಡ್ತೇವೆ ನಾವು, ಏನ್ರಿ ವಜ್ರದ ಕಿರೀಟ, ಏನು ವಜ್ರದ ಕೈ, ವಜ್ರದ ಆಭರಣ, ಒಬ್ಬ ಅಂತ ಹೇಳಿ ಬಂದುಬಿಡ್ತೇವೆ. ಅಷ್ಟೇನಾ? ವಜ್ರದ ಕಿರೀಟ ನೋಡಲಿಕ್ಕೆ ಅಲ್ಲಿವರೆಗೆ ಹೋಗಬೇಕಾ? ಅಷ್ಟು ಕಷ್ಟಪಟ್ಟು ವೈಕುಂಠ ಕ್ಯೂ ನಿಂತು ನೋಡಬೇಕಾ? ವಜ್ರದ ಮಳಿಗೆಗೆ ಹೋದರೆ ಬೇಕಾದಷ್ಟು ವಜ್ರ ನೋಡ್ಬೋದು. ನಾವು ವಜ್ರ ನೋಡಲಿಕ್ಕೆ ಹೋಗುವುದಲ್ಲ, ಆ ವಜ್ರಧಾರಿಯಾದ ಭಗವಂತನನ್ನು ನೋಡಲಿಕ್ಕೆ ನಾವು ಹೋಗಬೇಕಾದ್ದು. ಅದು ಮಾತನಾಡುವ ಶುದ್ಧವಾದ ಪ್ರತೀಕ. ಅದನ್ನು ನೋಡಿದರೆ ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿದರೆ ನಮ್ಗೆ ಬೇಕಾದ ಪುರುಷಾರ್ಥವನ್ನು ಕೊಡತಕ್ಕ ನಿಜವಾದ ಜೀವಂತವಾದ ಪ್ರತಿಮೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕಾದ್ದು. ಗೋವು ಅನುರಕ್ತ ಆದದ್ದಕ್ಕೆ ಭಗವಂತ ಅದರ ರಕ್ತವನ್ನು ಅದರಲ್ಲಿ ತೋರಿಸಿಕೊಟ್ಟ. ನಿಜವಾಗಿ ಭಗವಂತನಿಗೆ ರಕ್ತ ಇಲ್ಲ. ಭಗವಂತನ ದೇಹ ಪಾಂಚಭೌತಿಕ ರಕ್ತ ಮಾಂಸಮಯವಾದದ್ದಲ್ಲ. ಭಗವಂತ ಆ ಸಂದರ್ಭದಲ್ಲಿ ರಕ್ತವನ್ನು ಸೃಷ್ಟಿ ಮಾಡಿ ಭಗವಂತ ತೋರಿಸಿದ. ಭಾಗವತದಲ್ಲಿದೆ, ಭೀಷ್ಮಾಚಾರ್ಯರು ಹೇಳ್ತಾರೆ, ಕ್ಷತಜ ಪರಿಪ್ಲುತಾಂಗ ಅಂತ. ನಾನು ಬಾಣಪ್ರಯೋಗ ಮಾಡಿದರೆ ಕೃಷ್ಣನ ಮೈಯೆಲ್ಲ ರಕ್ತ ಆಯಿತು ಅಂತ, ಗಾಯ ಆಗಿ ಅಂತ ಕೃಷ್ಣನ ಎದುರಿಗೇ ಹೇಳ್ತಾರೆ. ದೇವರು ಗೋಣಾಡಿಸ್ತಾ ಕೇಳ್ತಾ ಇರ್ತಾನೆ, ಇದು ಏನಿದು ಅಂತ ವ್ಯಾಖ್ಯಾನಗಾರರಿಗೆಲ್ಲ ತಲೆಬಿಸಿ. ಭೀಷ್ಮರು ಬಾಣಪ್ರಯೋಗ ಮಾಡ್ತಾರೆ ಯುದ್ಧದಲ್ಲಿ, 18 ದಿನ ಯುದ್ಧಗಳಲ್ಲಿ. ಆ ಬಾಣಪ್ರಯೋಗ ದೇವರಿಗೆ ತಾಗಿತು, ದೇವರ ಅವಯವ ಛಿದ್ರ ಆಯಿತು, ರಕ್ತ ಬಂತು ಅಂತ. ಕ್ಷತ ಅಂದರೆ ಗಾಯ, ಕ್ಷತಜ ಅಂದರೆ ಗಾಯದಲ್ಲಿ ಬರತಕ್ಕಂತಹ ರಕ್ತ. ಅದರಿಂದ ಪರಿಪ್ಲುತಾಂಗ, ಮೈಯೆಲ್ಲ ರಕ್ತದಿಂದ ಒದ್ದೆ ಆಯಿತು, ಓಕಳಿ ಆಯಿತು ಅಂತ ಹೇಳ್ತಾರೆ ವ್ಯಾಖ್ಯಾನಗಾರರು. ತುಂಬ ಸೊಗಸಾಗಿ ವ್ಯಾಖ್ಯಾನ ಬರೀತಾರೆ. ಅದು ಒಂದು ಭಗವಂತ ತೋರಿಸಿದ ಮಾಯೆ ಅಂತ. ಇನ್ನೊಂದು ಬರೀತಾರೆ, ಅದು ಭೀಷ್ಮರು ಬಾಣಪ್ರಯೋಗ ಮಾಡಿದ್ದು ಬರೀ ಕೃಷ್ಣದೇವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಬಾಣಪ್ರಯೋಗ ಮಾಡಿದ್ದಾರೆ. ಆ ಬಾಣ ಪಕ್ಕದಲ್ಲಿದ್ದವರಿಗೆ ಬಾಣಪ್ರಯೋಗ ಮಾಡಿದರೆ ಅವರಿಗೆ ಗಾಯ ಆಗಿ ಆ ರಕ್ತ ಎಲ್ಲ ನಮ್ಮ ದೇವರ ಮೇಲೆ ಬಿತ್ತು ಅಂತ ಅರ್ಥ ಹೊರತು ಕ್ಷತಜ ಪರಿಪ್ಲುತ ದೇವರಿಗೆ ಗಾಯ ಆಯಿತು, ದೇವರ ಮೈ ಮೇಲೆ ರಕ್ತ ಅಂತ ಅಲ್ಲ. ದೇವರಿಗೆ ರಕ್ತ ಎಲ್ಲಿ, ಮಾಂಸ ಎಲ್ಲಿ? ಅದು ಜ್ಞಾನಾನಂದಮಯವಾದ ದೇಹ ಅಂತ ವಿವರಣೆ ಕೊಟ್ಟಿದ್ದಾರೆ. ಹಾಗೆಯೇ ಹುತ್ತದಲ್ಲಿದ್ದ ಆ ಜೀವಂತವಾದ ಸಚ್ಚಿದಾನಂದಮಯವಾದ ಆ ಪ್ರತೀಕದಲ್ಲಿ ರಕ್ತ ಇಲ್ಲ. ಇಡೀ ಜಗತ್ತನ್ನೇ ಸೃಷ್ಟಿಸಿದ ಜನ್ಮಾದ್ಯಸ್ಯ ಯತಃ ಆ ಭಗವಂತನಿಗೆ ರಕ್ತ ಸೃಷ್ಟಿ ಮಾಡೋದು ಕಷ್ಟ ಏನು? ನಮ್ಮೊಳಗೂ ಹಾಗೇನೆ ರಕ್ತವನ್ನು ಸೃಷ್ಟಿ ಮಾಡೋದು ಭಗವಂತ. ನಾವು ಆಹಾರ ತಿಂದರೆ ಆ ಆಹಾರವನ್ನು ಭಗವಂತ ಅಹಂ ವೈಶ್ವಾನರೋ ಭೂತ್ವ ಅಂತ ಭಗವಂತ ವೈಶ್ವಾನರನಾಗಿ ರಕ್ತ ಮಾಂಸವಾಗಿ ಪರಿಣಾಮ ಮಾಡುವ ದೊಡ್ಡ ಶಕ್ತಿ ಅದು ಭಗವಂತ. ನಮ್ಮಲ್ಲಿ ಕೂತು ರಕ್ತ ಮಾಂಸಗಳನ್ನು ನಿರ್ಮಾಣ ಮಾಡುವ ದೇವರಿಗೆ ರಕ್ತ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇಲ್ವಾ? ರಕ್ತದ ಪ್ರದರ್ಶನ ಮಾಡಿದ, ಆ ರಕ್ತವನ್ನು ನೋಡಿದ ಆ ಗೋಪಾಲ ಅವನು ಮೂರ್ಛಿತನಾಗಿ ಬೀಳ್ತಾನೆ. ಆ ದೊಡ್ಡ ಘಟ್ಟ ಪುರಾಣದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ, ವಿವರಣೆ ಮಾಡಿದ್ದಾರೆ. ಆ ಗೋವು ನೋಡ್ತದೆ, ನೋಡಿ ಮನೆಗೆ ಬರ್ತದೆ, ರಾಜನಿಗೆ ಸೂಚನೆ ಕೊಡ್ತದೆ. ಆ ಗೋವಿನ ನಿವೇದನ ಕ್ರಮ ಎಷ್ಟು ಅದ್ಭುತ ಅನ್ನೋದನ್ನು ಈ ಪುರಾಣ ವಿವರಣೆ ಮಾಡಿದೆ. ಸೈಕಾಲಜಿ ಇದು. ಒಂದು ಗೋವು, ಒಂದು ಮನೆಯ ಗೋವು ಯಜಮಾನನಿಗೇನಾದರೂ ಆದರೆ ಅದು ಸುಮ್ಮನೆ ಇರುವುದಿಲ್ಲ ಅಂತೆ, ಅದರ ರಿಯಾಕ್ಷನ್ ತೋರಿಸ್ತದೆ ಅಂತೆ. ಆ ಗೋವು ಮನೆಗೆ ಹೋಯಿತು, ರಾಜನಿಗೆ ರಾಣಿಗೆ ಹೇಳಿತು, ಅಲ್ಲಿ ಹೊರಳಾಡಿ ಮೂಕ ಪ್ರಾಣಿ ತನ್ನ ವೇದನೆಯನ್ನು ತೋರಿಸಿತು. ರಾಜನಿಗೆ ಏನು ಅಂತ ಗೊತ್ತಾಗಿಲ್ಲ. ಆ ಒಬ್ಬ ಚಾರನನ್ನು ಆ ಗೋವಿನ ಜೊತೆ ಕಳಿಸ್ತಾನೆ. ಅವ ನೋಡ್ತಾನೆ, ಒಬ್ಬ ಗೋಪಾಲ ಬಿದ್ದದ್ದನ್ನು ನೋಡ್ತಾನೆ, ಅದನ್ನು ರಾಜನಿಗೆ ತಿಳಿಸ್ತಾನೆ. ರಾಜ ನೇರ ಬರ್ತಾನೆ. ಒಂದು ಮೂಕ ಪ್ರಾಣಿ ಮಾತಾಡದೆ ಅದು ಎಷ್ಟು ಕೆಲಸ ಮಾಡಿತು. ಒಂದು ಬಾಯಿ ಇದ್ದರೆ ಮಾಡಲಿಕ್ಕಾಗದಿದ್ದ ಕೆಲಸ ಒಂದು ಮೂಕ ಪ್ರಾಣಿ ಮಾಡಿತು ಅಂತಂದರೆ ಆ ಗೋವಿನಲ್ಲಿರ್ತಕ್ಕಂಥ ಶಕ್ತಿ ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕು. ದೇವರು ಬಾಯಿಯೂ ಕೊಟ್ಟಿರ್ತಾನೆ, ಮೂಕ ಪ್ರಾಣಿಗಳನ್ನೂ ಸೃಷ್ಟಿ ಮಾಡ್ತಾನೆ. ಬಾಯಿ ಇದ್ದವರು ಎಷ್ಟು ಕೆಲಸ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಕೆಲಸ ಮೂಕ ಪ್ರಾಣಿಗಳಿಂದ ನಡೀತಾ ಇದೆ ಅನ್ನೋದನ್ನು ನಾವು ಮರೆಯಬಾರದು.
ಆ ಮುಖ ಪ್ರಾಣಿಗಳ ಅವು ಜೀವನ ಅದಕ್ಕರಿಗೂ ನಾವು ಗೌರವ ಕೊಡಬೇಕಾದ್ದು. ಹಾಗಾಗಿ ಗೋವು ಅದು ಮಾತೆ, ಅದು ಗೋಮಾತೆ, ಅದಕ್ಕೆ ನಾವು ಪೂಜನೀಯವಾದ ಸ್ಥಾನ, ಅದಕ್ಕೆ ಬೇಕಾದಂತಹ ಎಲ್ಲ ಸತ್ಕಾರ ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಒಂದು ಕಾಲ ಇತ್ತು, ಯಾವ ಮನೆಗೆ ಹೋದರೂ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಗೋವಿನ ಪೂಜೆ ನಡೀತಾ ಇತ್ತು ಅಂತಂದರೆ ಈಗ ಅದು ಬಿತ್ತು ಅಂತ. ಮನೆಯಲ್ಲಿ ಗೋವು ಇರುವುದೇ ಇಲ್ಲ. ಅಯ್ಯೋ ಗೋ ರಗಳೆ ಅಂತ ನಮಗೆ ಆಗಿಬಿಟ್ಟಿದೆ. ಆದರೆ ಗೋವನ್ನು ಮನೆಯಲ್ಲಿ ಕಟ್ಟಿ ಬಿಡಿ, ಎಲ್ಲಿಯಾದರೂ ಒಂದು ಗೋ ಇದ್ದರೆ, ಗೋಶಾಲೆ ಇದ್ದರೆ ಅದರ ಕಡೆಗೆ ನಾವು ನಮ್ಮ ಗೌರವವನ್ನು ನಾವು ಸಲ್ಲಿಸಿದರೆ ಗೋವಿನ ಪೂಜೆ ಮಾಡಿದ ಪುಣ್ಯ ನಮಗೆ ಇರ್ತದೆ. ಗೋವಿನ ಬಗ್ಗೆ ನಮಗೆ ಕಳಕಳಿ ಇರಬೇಕಾದ್ದು. ಬೆಳಗ್ಗೆ ಎದ್ದ ತಕ್ಷಣ ಗೋವಿನ ಅನುಸಂಧಾನ ನಾವು ಮಾಡಬೇಕಾದ್ದು. ರಾಜ ಸ್ವತಃ ಅಲ್ಲಿಗೆ ಬಂದ ರಾಜನನ್ನು ಆ ಹುತ್ತದತ್ರ ಕರೆತರುವ ಶಕ್ತಿ ಆ ಗೋವಿನಲ್ಲಿ ಇತ್ತು ಅನ್ನೋದನ್ನು ಪುರಾಣ ಹೇಳುತ್ತೆ. ಆ ರಾಜ ಆ ಹುತ್ತದಲ್ಲಿದ್ದ ಆ ದೇವರ ಜೊತೆಗೆ ಸಂಭಾಷಣೆ ಮಾಡುವ ಯೋಗ ಅವನಿಗೆ ಬಂತು. ಯಾಕೆ ಅಂತಂದರೆ ಈ ಬ್ರಹ್ಮದೇವರೆಂಬಂತಹ ಹಸು ಇದ್ದದ್ರಿಂದ ರಾಜನಿಗೆ ದೇವರ ದರ್ಶನ ಆಗುವ ಯೋಗ ಬಂತು. ನಮಗೆ ದೇವರ ದರ್ಶನ ಆಗಬೇಕು, ಗೋವು ಬೇಕು. ಗೋವಿನ ಒಳಗೆ ಕೂತ ಬ್ರಹ್ಮದೇವರು ಬೇಕು. ಬ್ರಹ್ಮದೇವರಂದರೆ ವಾಯುದೇವರು, ವಾಯುದೇವರಂದರೆ ನಮ್ಮ ಗುರುಗಳು ಮಧ್ವಾಚಾರ್ಯರು. ಅವರನ್ನು ನಾವು ಹಿಡಿದರೆ ಶ್ರೀನಿವಾಸನ ದರ್ಶನ ನಮಗಾಗುತ್ತೆ ಅನ್ನುವ ಅನುಸಂಧಾನ ನಾವಿಲ್ಲಿ ಗೋವಿನ ಮೂಲಕ, ಗೋವಿನ ಕಥೆಯ ಮೂಲಕ ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.